ದಿವ್ಯವಾದ ಒಂದು ಸುಭಾಷಿತ ಇದೆ. ಜ್ಞಾನಿ ಭಕ್ತರ ಲಕ್ಷಣ ನೋಡಿ, ಧ್ರುವಶ್ಚ ವಯೋ ವಿದ್ಯಾಗಣೇಂದ್ರಸ್ಯ ಕಾಜಾತಿ ವಿದುರಸ್ಯ ಯಾದೋಪದೇಹೇ ರುದ್ರಸ್ಯ ಕಿಂ ಪೌರುಷಂ ಕುಪ್ಯಯಾತವನೇ ರೂಪಮಧಿಕಂ ಕಿಂ ತತ್ಸುಧಾನೋಧನಂ. ಧ್ರುವನಿಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಭಗವದ್ ದರ್ಶನವಾಯಿತು. ಇಂಥ ವಯಸ್ಸಿನಲ್ಲೇ ಭಕ್ತಿ ಬರೋದು, ಇಂಥ ವಯಸ್ಸಿನಲ್ಲೇ ವೈರಾಗ್ಯ ಬರೋದು ಅಂತ ಹೀಗಿಲ್ಲ. ನಮ್ಮಲ್ಲಿ ಬಹಳಷ್ಟು ಜನ ಹಾಕ್ತಾರೆ, ಈ ಭಕ್ತಿ ಜ್ಞಾನ ಎಲ್ಲ ಈಗ ಮಾಡೋದಲ್ಲ, ಅದೆಲ್ಲ ರಿಟೈರ್ಡ್ ಆಗಿ ಮಾಡೋದು. ಯಾಕೆ? ಆಗೇನು ಕೆಲಸ ಇಲ್ಲ, ಅದನ್ನು ಭಕ್ತಿ ಮಾಡೋದು. ಅದನ್ನು ಭಕ್ತಿ ಮಾಡೋದು ಯಾರು? ನನ್ನ ಕೆಲಸ ಇಲ್ಲದವರು. ಇಂಥ ಸ್ಥಿತಿ ಮಾಡೋದು. ಅದರಲ್ಲಿ ಇನ್ನೂ ಪ್ರಗತಿಯಾಗಿದೆ. ಸ್ವಲ್ಪ ವಯಸ್ಸಾದವರು ಹೇಳ್ತಾರೆ, ನೋಡ್ರಿ ನಾವೀಗಲೇ ಭಕ್ತಿ ಮಾಡಬೇಕು ಅಂತಿಲ್ಲ. ಗೀತೆಯಲ್ಲಿ ಪರಮಾತ್ಮ ಏನು ಹೇಳಿದ್ದಾನೆ ಅಂದ್ರೆ, ಅಂತಕಾಲೇ ಚ ಮಾಮೇವ ಸ್ವರತ್ವಾತಲೇವರಂ ಅಂದಿದ್ದಾರೆ. ಅಂತ್ಯಕಾಲ ಯಾರು ನನ್ನ ಚಿಂತನೆ ಮಾಡ್ತಾರೋ ಅವ್ರು ನನ್ನನ್ನೇ ಬಂದು ಸೇರ್ತಾರೆ ಅಂತ ಹೇಳಿದ್ದಾರೆ. ಈಗ ಅವಸರ ಏನು? ಡಾಕ್ಟ್ರು ಬಂದೆಲ್ಲ ತಪಾಸು ಮಾಡಿ ಬದುಕೋದಿಲ್ಲ ಅಂದಮೇಲೆ ಭಜನೆ ಶುರು ಮಾಡಿದ್ರೆ ಈ ಕಲ್ಪನೆ. ಧ್ರುವಸ್ಯ ಚ ವಯೋ, ಆ ಚಿಕ್ಕ ವಯಸ್ಸಿನಲ್ಲಿ ಧ್ರುವನು 6 ತಿಂಗಳಲ್ಲಿ ಭಗವತ್ ದರ್ಶನ ಮಾಡಿದ. ಇಂಥ ವಯಸ್ಸಿನಲ್ಲಿ ಭಕ್ತಿ ಮಾಡೋದು ಹೀಗಿಲ್ಲ. ನಿನಗೆ ಯಾವಾಗ ಭಗವದ್ ವಿಚಾರ ಬೇಕನ್ನಿಸ್ತದೋ ಆಗ ಕಡೆ ಚಿಂತನೆ ಹೋಗುದು. ನಮ್ಮಲ್ಲಿ ತಪ್ಪು ತಿಳುವಳಿಕೆಗಳು ಬಹಳ ಉಂಟು. SSLC ಓದುವ ಹುಡುಗ ಪರೀಕ್ಷೆ ಮುಗಿದಿದೆ, ಭಗವದ್ಗೀತೆ ಓದ್ತಾ ಕೊಡ್ತಿದ್ದ. 70 ವರ್ಷ ಅಜ್ಜ ಬಂದು ಹುಡುಗರಿಗೆ ಗದರಿಸ್ತ, ಕೇಳಿ ಪುಸ್ತಕ ಓದ್ತೀಯೋದು? ಭಗವದ್ಗೀತೆ ಅಜ್ಜ ಕೆಳಗಿಡೋ, ನೀನು ಭಗವದ್ಗೀತೆ ಓದುವ ವಯಸ್ಸು ಕೆಳಗಿಡೋ, ಅದೆಲ್ಲ ವಯಸ್ಸಾದ್ಮೇಲೆ ಓದೋದು. ಆ ಮೊಮ್ಮಗ ಸ್ವಲ್ಪ ಬುದ್ಧಿವಂತ, ಅಜ್ಜ ನಿಂಗೆ ವಯಸ್ಸಾಗಿದೆಯಲ್ಲ, ನೀನು ಯಾಕೆ ಓದೋದು? ಅವ ಈಗ 70ನೇ ವರ್ಷದಲ್ಲಿ ಚಂದಮಾಮ ಓದೋದು ಶುರು ಮಾಡಿದ್ದೆ. ಮಕ್ಕಳಿಗೆ ಭಗವದ್ಗೀತೆ ಓದಬೇಡ ಅಂತ ಧ್ರುವಶ್ಚ ವಯೋ, ಯಾವ ವಯಸ್ಸು ಧ್ರುವನಿಗೆ? ವಯಸ್ಸು ಕಾರಣ. ಇದರ ಮೇಲಿಂದ ಪುರಂದರದಾಸ ಒಂದು ಕೀರ್ತನೆ ರಚನೆ ಮಾಡ್ತಾರೆ, ವರುಷ ಕಾರಣವಲ್ಲ ಹರಿಭಜನೆ. ಮನೆಯ ಮುಂದೆ ಒಬ್ಬ ಭಿಕ್ಷುಕ ಬಂದು, ಸನ್ಯಾಸಿ ಭಿಕ್ಷೆ ಕೇಳ್ತಾರೆ. ಮನೆಯ ಒಡತಿ ಹೊರಗೆ ಬಂದಳು, ಭಿಕ್ಷೆ ಕೊಟ್ಟಳು. ಸನ್ಯಾಸಿ ಕೇಳಿದವ, ನಿನ್ನ ವಯಸ್ಸೆಷ್ಟು? ಆಕೆಂದು, ಸನ್ಯಾಸಿ ಮಹೋದಯ ನನ್ನ ವಯಸ್ಸು ಕೇಳ್ತೀಯ? ನನಗೆ 1 ವರ್ಷ ಪ್ರಾಯ. 35ರ ಪ್ರೌಢ ಸ್ತ್ರೀ ತನಗೆ 1 ವರ್ಷ ಅನ್ನುವಾಗ ಸನ್ಯಾಸಿಗೆ ಸ್ವಲ್ಪ ಸಿಟ್ಟು ಬಂತು. ಸನ್ಯಾಸಿಗೆ ಸಿಟ್ಟು ಬರಬಾರ್ದು ಅಂತ ಬಂತು. ಅವನಿಂದ ನಿನಗೆ 1 ವರ್ಷ ಆದರೆ ನಿನ್ನ ಯಜಮಾನ ಗಂಡನ ವಯಸ್ಸೇ, ಅವರಿನ್ನೂ 6 ತಿಂಗಳ ಮಗು. ಬಹಳ ಸಮಸ್ಯೆ, ಸೂತ್ರಾತ್ಮಕ. ಅತ್ತೆ ಮಾವಂದ್ರಿದ್ದಾರೆ ಮನೆಯಲ್ಲಿ ಇದ್ದಾರೆ, ಅವ್ರ ವಯಸ್ಸೇನು? ಅವರಿನ್ನೂ 3 ತಿಂಗಳು ತೊಟ್ಟಿನ ಕೂಸುಗಳು. ಸನ್ಯಾಸದಲ್ಲೇ ಕೂತ ತಾಯಿ, ನಿನ್ನ ಸೂತ್ರಕ್ಕೆ ನೀನೇ ವ್ಯಾಖ್ಯಾನ ಮಾಡುವುದನ್ನು ಅರ್ಥ ಆಗಲಿಲ್ಲ. ಆಕೆ ಹೇಳಿದ್ರು, ಸ್ವಾಮಿ ನನ್ನ ಶರೀರಕ್ಕೆ 35 ವರ್ಷ ಆಗಿದೆ, ಆದರೆ 34 ವರ್ಷ ನಾನು ವ್ಯರ್ಥ ಕಳೆದ. ಏನು ಉಣೋದು, ಯಾವುದು ಉಡೋದು, ಯಾವುದು ಉಡೋದು, ಯಾವುದು ಉಣೋದು, ಇದರಲ್ಲಿ ಕಳೆದ. ಇತ್ತೀಚೆಗೆ 1 ವರ್ಷದಿಂದ ಸತ್ಸಂಗ, ಸದ್ವಿಚಾರ, ಸಮಾಜ, ರಾಷ್ಟ್ರ, ಲೋಕಹಿತದ ಚಿಂತನೆ ಮಾಡ್ತೇನಾದ್ರಿಂದ, ಭಗವದ್ ಭಕ್ತಿಜ್ಞಾನಗಳ ಕಡೆ ಹೋಗ್ತೇನಾದ್ರಿಂದ 1 ವರ್ಷದಿಂದ ಈಚೆಗೆ ನನ್ನ ಆಯುಷ್ಯ ಸಾರ್ಥಕವಾದ್ದರಿಂದ, ಸಾರ್ಥಕವಾದ ಲೆಕ್ಕ ಇಡಬೇಕೆ ಹೊರತು ಕಳ್ಕೊಂಡು ಲೆಕ್ಕ ಬಿಟ್ಟರೆ ಪ್ರಯೋಜನ. ನನಗೆ 1 ವರ್ಷ ಪ್ರಾಯ. ಸನ್ಯಾಸಿ ಸಂತೋಷವಾಯಿತಮ್ಮ, ನಿಮ್ಮ ಯಜಮಾನಿಗೆ 6 ತಿಂಗಳು ಅಂತ ಹೇಳಿರೋದೇನು? ಅವರು ಬಹಳ ದೊಡ್ಡ ವ್ಯಾಪಾರ ವಹಿವಾಟೆಲ್ಲ ಮಾಡ್ತಾ ಇದ್ದು. ನಾ ಹೇಳಿದ್ರೆ ಅಷ್ಟೆಲ್ಲ ಬೇಡ, ನಾವೆಷ್ಟು ನೋಡ್ಕೊಳ್ಳಿಕ್ಕಾಗ್ತೋ ಅಷ್ಟು ಮಾಡಿ ಉಳಿದು ಹೊತ್ತನ್ನು ಒಳ್ಳೆ ವಿಚಾರ ಕೊಡೋಣ ಅಂತ ಹೇಳಿದವರು ಕೇಳದೆ ದೊಡ್ಡ ವ್ಯವಹಾರ ಮಾಡಿಕೊಂಡು ಈಗ ಎಲ್ಲ ಜನರಿಗೆ ಮೋಸ ಹೋಗಿ 6 ತಿಂಗಳಿದ್ದೀಗ ಎಲ್ಲ ವ್ಯವಹಾರ ಮುಚ್ಚಿ ಈಗ 6 ತಿಂಗಳಿಂದ ಈಚೆಗೆ ನನ್ನ ಭಜನೆ ಹಿಂದ್ಗಡೆ ತೋರಿಸ್ತಾರೆ. 6 ತಿಂಗಳಿಂದ ಈಚೆಗೆ ನನ್ನ ದಾರಿಗೆ ಬಂದಿದ್ದಾರೆ ಬಿಟ್ಟ ಅವರಿಗೆ 6 ತಿಂಗಳು ವಯಸ್ಸು. ಸನ್ಯಾಸಿ ಬಹಳ ಸಂತೋಷವಾಗ್ತಾ ಕೇಳಿದ ತಾಯಿ, ಅತ್ತೆ ಮಾವಂದ್ರು 3 ತಿಂಗಳು ಕೊಟ್ಟಿರೋ ಕೂಸಂತೆಯಲ್ಲ, ಯಾಕೆ? ನಾವು ದಂಪತಿಗಳು ಹರಿಕೀರ್ತನೆಗೆ, ದೇವಾಲಯಕ್ಕೆ, ಭಜನೆಗೆ, ಗುರುಗಳ ಬಳಿಗೆ, ಸತ್ಸಂಗಕ್ಕೆ ಹೋಗುವಾಗ ಅತ್ತೆ ಮಾವರು ಬೈತಾ ಇದ್ರು, ಈ ಚಿಕ್ಕ ವಯಸ್ಸಲ್ಲಿ ಏನು ಹುಚ್ಚಿಡಿದಿರಿ ಅಂತ ಬೈತಾರೆ. 3 ತಿಂಗಳಿಂದ ಈಚೆ ಮಾವನಿಗೆ ಕಿವಿ ಕೇಳಿಸೋದಿಲ್ಲ, ಅತ್ತೆಗೆ ಪಕ್ಷವಾತವಾಗಿದೆ. ಈಗ ಇಬ್ರು ಅಂತ ನನ್ನ ಕೀರ್ತನೆ ಕರ್ಕೊಂಡು ಹೋಗು, ಗುಡಿಗೆ ಕರ್ಕೊಂಡು ಹೋಗು. ಈಗ 3 ತಿಂಗಳಿಂದ ಈಚೆ ಹೇಳ್ತಾ ಅವ್ರಿಗೆ 3 ತಿಂಗಳು
ಸನ್ಯಾಸಿ ಇದನ್ನು ಕೇಳಿ ಮೈ ಬೆವತು ಕೈ ಮುಗಿದು ಹೇಳಿದಮ್ಮ ನಿನ್ನ ಲೆಕ್ಕದಲ್ಲಿ ನಾನಿನ್ನು ಹುಟ್ಟಲೇ ಇಲ್ಲ, ಸುಮ್ಮನೆ ಭಿಕ್ಷೆ ಬೇಡ್ತಾ ಆದ್ರಿಂದ ವಯಸ್ಸು ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ಕಾಲ. ಗಜೇಂದ್ರ ಮೋಕ್ಷದ ಕಥೆ ಬರ್ತದೆ. ಆ ಪ್ರಾಣಿಗೆ ವಿದ್ಯೆ ಗೊತ್ತಿತ್ತೆ. ಏನಾಗ್ತದೆ? ಮದ್ದಾಳೆ ಬಂತ ನೀವಿ ಗೆಳಿದಿದೆ, ಮೊಸಳೆ ಸೆಳೀತಾ ಇದೆ, ಪ್ರಾಣೋತ್ತರನ ಸ್ಥಿತಿ, ಯಾರೂ ರಕ್ಷಕರಿಲ್ಲ. ಹೆಣ್ಣಾನೆಗಳೆಲ್ಲ ಅದನ್ನು ಬಿಟ್ಟು ಹೊರಟು ಹೋಗ್ಬೇಕು. ಮದಗಜವೆಲ್ಲ ಕೂಡಿ ನಡೆಯೇನು ಅದರ ಸಮಯಕ್ಕೆ ಒದಗಲಿಲ್ಲ. ಮದನದಯ್ಯ ಮಧುಸೂದನ ಮುದದಿಂದಲಿ ಬಂದು ಒದಗಿದೆ ಕೃಷ್ಣ ನೀನೆ ಕಾರುಣ್ಯ ಸಿಂಧು ನೀನೆ. ದಾಸರು ಇದ್ರ ಮೇಲೆ ಕೀರ್ತನ ರಚನೆ ಮಾಡ್ತಾರೆ. ಮದಗಜವೆಲ್ಲ ಕೂಡಿದಡೆ ಅದರ ಸಮಯ ಕೊಡಲಿಲ್ಲ, ಎಲ್ಲರೂ ಬಿಟ್ಟು. ಭಾಗವತ ಬರೀ ಆನೆ ಕಥೆ ಬಂದಲ್ಲ, ಕಾಗಿ ಗುಬ್ಬಿಗಳ ಕಥೆ ಅಲ್ಲ. ಆ ದೃಷ್ಟಾಂತದ ಮೂಲಕ ನಮ್ಮನ್ನು ನಿಮ್ಮನ್ನು ಎಚ್ಚರಿಸಿದ. ಸಂಸಾರವೇ ದೊಡ್ಡ ಮಡು, ಮರಣವೇ ದೊಡ್ಡ ಮೊಸಳೆ, ನಾನೀ ಮನೆಗೆ ಯಜಮಾನ, ನಾನೇ ಹಿರಿಯಮಾನ ಅನ್ನದಿರು ಅಂತಕ್ಕಂಥದ್ದೇ ಮದ್ದಾನೆ. ಮೃತ್ಯು ಬಂದು ಸೆಳೆಯುವಾಗ ಹೆಂಡತಿ ಮಕ್ಕಳು ಬಂದು ಯಾರು ಸಹಾಯ ಮಾಡ್ತಾರೆ ನನಗೆ. ಸಾವನ್ನು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೋ. 99 ವರ್ಷದ ಮುದುಕನಿಗೆ ಪ್ರಾಣ ಸೆಳೆಯುವಾಗ ಡಾಕ್ಟರ್ ಕರ್ಕೊಂಡು ಬಂದರು. ಡಾಕ್ಟರ್ ತಪಾಸ್ ಮಾಡಿ ಹೇಳಿದ್ರು, ಇದು ರೋಗವಲ್ಲ, ಇದು ಸಾವು. ನಮ್ಮ ರೋಗಕ್ಕೆ ಔಷಧ ಉಂಟು, ಸಾವಿಗೆ ಔಷಧ ಇಲ್ಲ. ಈ ಮುದುಕನ ಅಂತಿಮ ಸಂದೇಶ ಏನು ಅಂತ ಕೇಳಿ ನೀವು ಆ ಪ್ರಕಾರ ನಡೆಯಿರಿ ಅಂತ ಹೇಳಿ ಡಾಕ್ಟರ್ ಹೊರಟು. ಮಕ್ಕಳು ಮೊಮ್ಮಕ್ಕಳೆಲ್ಲ ಹತ್ತಿರಕ್ಕೆ ಬಂದು ಹೇಳಿದ್ರು, ಅಪ್ಪ ಅಜ್ಜ ನೀವು ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ನಿನ್ನ ಅಂತಿಮ ಸಂದೇಶ ಏನು ನಾನು ಹೇಳು, ನಾವು ಆ ಪ್ರಕಾರ ಮಾಡಿ. ಮುದುಕ ಅಂತಿಮ ಸಂದೇಶ ಏನು ಹೇಳಿದ್ರು ಗೊತ್ತೇ? ಬೇರೆ ಡಾಕ್ಟರ್ ಕರ್ಕೊಂಡು ಬಾ. ಅವನ ಅಂತಿಮ ಸಂದೇಶ ದೇವರೋ ಭಕ್ತಿಯೋ ಮುಕ್ತಿಯೋ ಇಲ್ಲ. ಇನ್ನೊಬ್ಬ ಡಾಕ್ಟರ್ ಕರ್ಕೊಂಡು ಬಂದರು. ಅವರೆಲ್ಲ ತಪಾಸ್ ಮಾಡಿ ಹೇಳಿದ್ರು, ಮೊದಲನೆಯವರು ಏನು ಹೇಳಿದ್ದಾರೋ ನಾನು ಅಷ್ಟೇ ಹೇಳಬಹುದು, ನಾವಿಬ್ರು ಕ್ಲಾಸ್ ಮಾಡಿ ಇಬ್ಬರು ಒಂದೇ ಪುಸ್ತಕ ಓದಿದೆವು, ಅದಕ್ಕಿಂತ ಹೆಚ್ಚೇನು ಹೇಳೋದು ಸಾಧ್ಯ ಅಲ್ಲ. ಇಲ್ಲ ಡಾಕ್ಟ್ರೇ, ನಿಮ್ಮ ಮೇಲೆ ಬಹಳ ಭರವಸೆ ಇಟ್ಟಿದ್ದಾರೆ, ನೀವೇನಾದ್ರೂ ಮಾಡಬೇಕು. ಡಾಕ್ಟ್ರ್ ಏನ್ ಮಾಡೋದು? ಪ್ರಕೃತಿ ನಿಯಮ, ನಾವು ಒಬ್ಬರಿಗೆ ಸಿದ್ಧಿರ್ತಾರೆ, ಅವ್ರೇನ್ ಮಾಡ್ಬೋದು? ಅವ್ರಂದ್ರು, ನಾನು 2 ಗುಳಿಗೆ ಕೊಡ್ತೀರಪ್ಪ, ಒಂದು ಗುಳಿಗೆ ಕೊಡು, ಮುಂಜಾನೆ ಎದ್ರೆ ಇನ್ನೊಂದು ಕೊಡ. ಅವ್ರಿಗೆ ಗೊತ್ತ ರೀತಿ ಹೇಳೋದು ಏನ್ ಮಾಡ್ತಾರೆ? ಗಜೇಂದ್ರ ಕಥೆ ಸುಮ್ಮನೆ ಕಥೆ ಅಲ್ಲ, ನಿನಗೆ ಅಂತಿಕಾದ್ರೆ ಯಾರು ಸಿಗ್ತಾರೆ? ಮದನಯ್ಯ ಮಧುಸೂದನನೆಂದರೆ ಮದನಯ್ಯ ಮದನಯ್ಯ ಮಧುಸೂದನನೆಂದರೆ ಮುದದಿಂದಲಿ ಕಾರುಣ್ಯದ ಸಿಂಧು ನೀನೆ. ಸಾಂಸಾರಿಕವಾಗಿ ಯಥಾರ್ಥ ಚಿತ್ರ ಏನು ಅಂತ ಹೇಳ್ತಾರೆ. ಜಯಕಪಾಲ ಶ್ರೀಮಂತನ ಮನೆಯನ್ನು ಬಂದಿದ್ದಾರೆ ಮಹಾತ್ಮ ಕಬೀರರು. इस तरह धन की कौन बढ़ाई देखत नैनों में मिठी बुलाया, अपने ही घाट में महल बनाया, फिर वो जाके जंगल में सोया. हाड़ जले जैसे लकड़ी के मोर, बाल जले जैसे घास की मोर. ನನ್ನ ಮನೆ ನನ್ನ ಸಂಪತ್ತು ಅಹಂಕಾರ ಪಡ್ತೀಯಲ್ಲ, ಇವೆಲ್ಲವನ್ನು ಮಣ್ಣು ಪಾಲಾಗ್ತದೆ. ಶ್ರೀಮಂತ ಸಿಟ್ಟಿಗೆ ಹೇಳಿದ, ಹೇ ಕಬೀರ್, ರೂಪವತಿ ಕುಲವತಿ ವಿದ್ಯಾವತಿಯಾದ ಪತ್ನಿ, ಆಜ್ಞಾಧಾರವಾದ ಮಕ್ಕಳು, 8 ಹೆಂಡರು, ಅಪಾರ ಸಂಪತ್ತು, ನನಗೇನು ಕೊರತೆ ಇಲ್ಲ. ಕವಿರು ಕೇಳಿದ್ರು, ನನ್ನ ಒಂದು ಪ್ರಶ್ನೆ ಉತ್ತರ ಕೊಡಪ್ಪ, ನಿನ್ನ ಹೆಂಡತಿ ಮಕ್ಕಳಿದ್ದಾಗ ನೀನಿರೋಲ್ಲ, ನಿನಗಾಗಿ ಹೇಳಿಕೊಂಡಿರೋ ಹೆಂಡತಿ ಮಕ್ಕಳೆಲ್ಲ ನನಗೋಸ್ಕರ ಇಲ್ಲ, ಇವರು ಯಾರೋ ನಿನಗೋಸ್ಕರ ಇಲ್ಲ ಅನ್ನೋದನ್ನು ನಾಳೆ ತಿಳಿಸ್ತೇನೆ. ಮಧ್ಯಾಹ್ನ ಊಟವಾದ್ಮೇಲೆ ಮಂಚದ ಮೇಲೆ ಮಲಗಿಲ್ಲ, ಆದ್ರೆ ಒಂದು ಚೇಷ್ಟೆ ಮಾಡಬೇಕು. ಸಾಯುವಾಗ ಮನುಷ್ಯ ಹೇಗೆ ಮಾಡ್ತಾರೋ ಹಾಗೆ ಮಾಡಿ
ಕೈಕಾಲ ಹೊಡೆದುಕೊಂಡು ಸಾಧ್ಯವಾದ ನಾಲಿಗೆ ಹೊರಚಾಚಿ ಇನ್ನೂ ಸ್ವಲ್ಪ ಬಾಯಲ್ಲಿ ಹೊರೆ ತಂದುಕೊಂಡು ಹಣ್ಣು ಬೆಳ್ಳಗಾಗಿಸಿಕೊಂಡು ನಿನ್ನ ಹೆಂಡತಿ ಮಕ್ಕಳನ್ನು ಕಂಡು ನಾನೀಗ ಸಾಯ್ತೇನೆ ಅಂತ ಹೇಳಿ ಶವದಂತೆ ಬಿಡಬೇಕು. ಸತ್ತವರ ಹಾಕಿ ಬಿಡಬೇಕು. ಆಗ ಸುತ್ತ ಇದ್ದವರೆಲ್ಲ ಬೆಳ್ತಾರೆ. ಯಾರಿಗಾಗಿ ಯಾರಿರೋದು ಅಂತ ಗೊತ್ತಾಗ್ತದೆ. ಒಪ್ಪಿಕೊಂಡ ನನಗೆಲ್ಲ ನಾಟಕದ ಸ್ವಲ್ಪ ಅಭ್ಯಾಸ ಉಂಟು, ಸಾಯ್ತೇನೆ ಅಂತ ಚೆನ್ನಾಗಿ ನಟಿಸಿದ. ಮಂಚದ ಮೇಲೆ ಮಲಗಿ ನಾನು ಸಾಯ್ತೇನೆ ಅಂತ ಶವದಂತೆ ಬಿದ್ದಾಗ ಪ್ರೀತಿಯ ಹೆಂಡತಿ ಅಳುತ್ತಾಳೆ. ನಿನಗಿಷ್ಟು ಬೇಗ ಸಾವು ಬರುತ್ತದೆ ಅಂತ ಯಾರೇ ಅನಿಸಿದ್ರು, ನೀವು ಸತ್ರ ನನಗೆ ಯಾರು ಗತಿ, ಗಂಡನಿಗೆ ಯಾರು ಗತಿ ಅಂತ ತತ್ತದಲ್ಲ ಅವಳು. ನೀವು ಸಾಯ್ತಿರಲ್ಲ ನನಗೆ ಯಾರು ಗತಿ ಅಂತ ಹೇಳೋದು. ಇದು ಗಂಡನಿಗಾಗ ಅಷ್ಟು ಅಂತ ಅರ್ಥ. ಮಕ್ಕಳೆಲ್ಲ ಬಂದ್ರಪ್ಪ ನೀವು ಸತ್ರ ನಮ್ಗೆ ಯಾರು ಗತಿ, ತಮ್ಮಂದ್ರಂದ್ರೆ ಅಣ್ಣ ನೀವು ಹೋದ್ರೆ ನಮ್ಗೆ ಯಾರು ಗತಿ, ಕೆಲಸದವರಂದ್ರೆ ಒಡೆಯ ನೀವು ಹೋದ್ರೆ ನಮ್ಗೆ ಯಾರು ಗತಿ. ಮಂಚದ ಮಲಗುವ ಆಲೋಚನೆ ಮಾಡ್ತಾನೆ, ನಿಮ್ಮನ್ನೆಲ್ಲ ನಂಬ್ಕೊಂಡು ಇಷ್ಟು ಕಾಲ ಇಟ್ನಲ್ಲ, ನನಗೆ ಯಾರು ಗತಿ, ನನಗಾಗಿ ಹೇಳುವವರು ಯಾರಿದ್ದಾರೆ. ಕಬೀರರು ಮುಂದಕ್ಕೆ ಬರ್ತಾರೆ. ಆಗ ಶ್ರೀಮಂತನ ಭಕ್ತಿ ಬಂದು ಕೈ ಮುಗಿದು, ಕಬೀರರೇ ನೀವು ರಾಮ ಭಕ್ತರಂತೆ, ದೇವರನ್ನು ಕಂಡವರಂತೆ ನಮ್ಮ ಯಜಮಾನರು ಬದುಕಿಸಬೇಕು. ಕಬೀರ್ ಬಂದರು, ಇವನು ಬದುಕಿಸೋದು ಬರ್ತದೆ. ಯಾಕಂದ್ರೆ ಸಾಹಿತ್ಯ ಅವರೇ ಹೇಳಿದ್ದಾದ್ರಿಂದ ಬದುಕಿಸೋದು ಯಾಕೆ ಅಂತ ಬಂತು. ಅವರಂದ್ರು ಸ್ವಲ್ಪ ಆಕಳ ಹಾಲು ತಂದು ಕೊಡು, ಹಾಲನ್ನು ಅಭಿಮಂತ್ರಿಸಿ ಒಂದು ಬದುಕಿಸಿದೆ. ಬೆಳ್ಳಿ ಲೋಟದಲ್ಲಿ ಆಕಳ ಹಾಲು ತಂದು ಸಕ್ಕರೆ ಕೇಸರಿ ಹಾಕಿ ಬೆಚ್ಚಗಿನ ಹಾಲು ಕೊಟ್ಟಿದ್ದಾರೆ. ಕಬೀರನ್ನು ಅಭಿಮಂತ್ರಿಸಿ ಮನೆಯಾಕೆಯನ್ನು ಕರೆದರ ಒಡತಿಯನ್ನು ತಾಯೇ ಅಳಬೇಡ, ನಿನ್ನ ಗಂಡ ಬದುಕ್ತಾನೆ, ಈ ಹಾಲು ನೀನು ಕುಡಿಬೇಕು, ಮಂತ್ರದ ಹಾಲು ನೀನು ಕುಡಿಬೇಕು. ಅವಳಿಗೂ 10 ಗಂಟಲು ಒಣಗಿದ್ದೆ. ಇನ್ನು ಹಾಲು ಕುಡಿಯಬೇಕು ಅಂತ ತುಟಿಯ ಸನಿಹಕ್ಕೆ ತರುವಾಗ ಕಬೀರದಾಸರವ್ವ ನಿಮ್ಮೊಂದು ವಿಷಯ ಹೇಳಲಿಕ್ಕೆ ಮರೆತಿದ್ದೆ, ಯಾರು ಹಾಲು ಕುಡಿಯುತ್ತಾರೋ ಅವಳು ಸಾಯ್ತಾರೆ, ಯಜಮಾನರು ಬದುಕ್ತಾರೆ. ಅವಳು ಕೈಯಲ್ಲಿದ್ದ ಹಾಲಿನ ನೋಟ ತನ್ನಷ್ಟು ಕೆಳಗಿರಲಿ. ಹಿರಿಯ ಮಗನನ್ನು ತಾವು ಹೇಳಿದ್ರು, ಗಂಡು ಹುಡುಗ ಸ್ವಲ್ಪ ನೋಡ್ರಪ್ಪ, ನಮ್ಮ ಗಂಡು ಮಕ್ಕಳಿಗೆ ಏನು ಗೊತ್ತಾಗ್ತದೆ. ಆ ಹಿರಿಯ ಮಗ ನಮ್ಮಪ್ಪ ಬದುಕ, ಅವ ಸಾಯೋದು ನ್ಯಾಯ. ನಮ್ಮಾಗಿದ್ದ ತರುಣರು ಹಾಲು ಕುಡಿದು ಸಾಯೋದೆ, ಅವನ ಕೈ ತಮ್ಮನ ಕೈಯಲ್ಲಿ ಕೊಟ್ಟ. ತಮ್ಮ ಬಹಳ ಸಂಪ್ರದಾಯವಾದಿ. ಎಲ್ಲ ಹಿರಿಯರು ಇರುವಾಗ ನಾವು ಚಿಕ್ಕವರು ಮುಂದೆ ಬರಬಾರದು. 8-10 ಮಕ್ಕಳು ಒಬ್ಬರು ಹಾಲು ಕುಡಿಲಿಕ್ಕೆ ಕೇಳಲಿಲ್ಲ. ಬಹಳ ಪ್ರೀತಿಯ ನಾಯಿ ಸಾಕಿದ್ರು, ಆ ನಾಯಿಗೆ ಹಾಲು ಹಾಕಿದ್ರು. ಅದು ಮೂಸಲಿಲ್ಲ, ಯಾವಾಗಲೂ ಹಾಲು ಹಾಕೋದಿಲ್ಲ. ಇವತ್ತ್ಯಾಕೆ ಹಾಕೋದಿಲ್ಲ, ಯಾರು ಹಾಲು ಕುಡಿಲಿಕ್ಕೆ ಕೇಳಲಿಲ್ಲ. ಆಗ ಶ್ರೀಮಂತರೇ, ಯಾರೋ ಹಾಲು ಕೇಳೋದಿಲ್ವಲ್ಲ, ನಾವು ಯಜಮಾನರು ಪ್ರಾರಂಭ ಬೇಕು. ಆಗ ಕಬೀರದಾಸರವ್ವ, ಹಾಗಾದ್ರೆ ಕೆಲಸ ಮಾಡೋಣ, ಈ ಹಾಲು ನಾನು ಕುಡಿಯಲೇ ಆಗ್ಲಿ ದಾಸರೇ. ಕಬೀರರು ಹಾಲು ಕುಡಿಯುತ್ತಾರೆ. ಶ್ರೀಮಂತ ಎಂದು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಆಗ ಕಬೀರರು ಉಪದೇಶ ಮಾಡ್ತಾರೆ, ಅಬ ತುಮ ಕಬ ಸ್ಮರೋಗೆ ರಾಮ, ಅಬ ತುಮ ಕಬ ಸ್ಮರೋಗೆ ರಾಮ, ರಾಮ ಕಬ ಸ್ಮರೋಗೆ ರಾಮ, जिवड़ा दो दिन काम जिवड़ा दो दिन काम बालपन खेल गवायो दारुण काम सब काम को लागे सब काम को लागे निकल गया अवसार जिवड़ा दो दिन काम ಯಾವಾಗ ನಮಸ್ಕಾರ ಮಾಡಿ. ಬಾಲ್ಯ ಆಟದಲ್ಲಿ ಹೋಯಿತು, ಯೌವನೋ ಕೂಟದಲ್ಲಿ ಹೋಯಿತು, ವೃದ್ಧಾಪ್ಯ ದೀನ ನೋಟದಲ್ಲಿ. ಕಬೀರ ಸುಂದರವಾಗಿ ಹೇಳ್ತಾರೆ, ಅದಕ್ಕಿಂತ ಚಲೋದಾಗಿ ನಮ್ಮ ಹಿರಿಯರು ಕನ್ನಡಿಗರು ಹೇಳಿದ್ದಾರೆ. ಒಬ್ಬ ಹೇಳಿದ, ಚಿಕ್ಕ ಮಗು ಇರುವಾಗ ಹಣ್ಣು ಹಣ್ಣು ಅಂತ ಅಳುತ್ತದೆ ಮಗು, ತಾರುಣ್ಯ ಬಂದಾಗ ಹೆಣ್ಣು 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 ಅಂತ ಅಳುತ್ತಾರೆ. ತುಂಬ ವಯಸ್ಸಾದ ಮೇಲೆ ಇನ್ನೇನು ಮಣ್ಣು ಅಂತ ಮತ್ತೆ ಜೀವಡ ದೋದಿನ ಕಾಮ. ಇಲ್ಲಿ 2 ದಿನಕ್ಕೆ ನೀವು ಬಂದು ನೆಂಟರಂತೆ ಪ್ರಪಂಚಕ್ಕೆ ಬಂದಿಸ್ತೀವಿ. ಬಂದು ನೆಂಟರು ಯಾವಾಗ ಇರ್ತಾರೆ, ಹೋಗಲೇಬೇಕು. ಆದ್ರೆ ನೆಂಟರು ಬರ್ತಾರೆ ಅಂತ ಮನೆ ಮಂದಿಗೆಲ್ಲ ಸಂತೋಷವಾಗ್ತದೆ. ಎಷ್ಟೋ ವರ್ಷ ಆಯ್ತು ನೆಂಟರು ಬರ್ತಾರೆ ಅಂತ ಮನೆ ಗುಡಿಸೋದು, ಸಾರಿಸೋದು, ಪಕ್ಕದ ಮನೆಯವರು ಜಂಪ್ ಅಂತಂದು ಹಾಕೋದು, ನೆಂಟರು ಬರ್ತಾರೆ.
ಅವ್ರು ಬರ್ತಾರೆ ಅಂದಾಗ ಸಂತೋಷ, ಬಂದ ಮೇಲೆ ಸಂತೋಷ ಉಂಟ. 8-10 ಜನ ಬಂದಿದ್ದಾರೆ, 7-8 ದಿವಸ ಅಲ್ಲ, ತಿಂಗಳ ಕೊನೆ. ನೆಂಟರಂದ್ರು ನಾವು ನಾಳೆ ಹೋಗ್ತೇವೆ, ಆಗ ಒಂದು ಸಂತೋಷ. ಹೋಗ್ತಾರೆ ಬರ್ತಾರೆ ಅಂತ ಸಂತೋಷ, ಹೋಗ್ತಾರೆ ಅಂತ ಸಂತೋಷ, ಮತ್ತೆ ಏನ್ ಸಂತೋಷ ಇಲ್ಲ. ಇಲ್ಲಿ ಬಂದವರು ಹೋಗುವುದೇ ಬಿಡ ಕೋಟಿಗಳು ಪ್ರಪಂಚದಲ್ಲಿ ಇದ್ದಿದ್ದನ್ನು ಗೆದ್ದು ನೀವು ಹೋಗ್ಬೇಕಾದಂತಹ ಸಾಧನೆ ಮಾಡಬೇಕು. ಗಂಡನ ಮರಣಾಸನ್ನ ಸ್ಥಿತಿ